ಸಾವಿನಿಂದ ಹುಟ್ಟಿನ ತನಕದ ಉದಯ್ ಕುಮಾರ್ ಬದುಕು. ಎಲ್ಲರ ಬದುಕಿನ ಕಥೆ ಶುರುವಾಗುವುದು ಹುಟ್ಟಿನಿಂದ. ಆದರೆ ಇವರ ಬದುಕಿನ ಕಥೆ ಶುರುವಾಗುವುದು ಸಾವಿನಿಂದ. ಆಶ್ಚರ್ಯ ಆಯ್ತಾ? ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಏಕೆಂದರೆ ಸಾವು ಇವರಿಗೆ ಬದುಕು ಇದ್ದಂತೆ. ಈ ಅದ್ಭುತ ನಟನ ಹೆಸರು ಕಲಾಕೇಸರಿ ಉದಯ್ ಕುಮಾರ್. ಕನ್ನಡ ಚಿತ್ರರಂಗದ ಮೂರು ಮುತ್ತುಗಳಲ್ಲಿ ಇವರೂ ಒಬ್ಬರು. ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಮತ್ತು ಉದಯ್ ಕುಮಾರ್. ಈಗ ಇಲ್ಲಿ ಹೇಳಲು ಹೊರಟಿರುವುದು ಉದಯ್ ಕುಮಾರ್ ಬಗ್ಗೆ. ಈ ಕಥೆ ಹೀಗೆ ಆರಂಭವಾಗುತ್ತದೆ. ಆ ಹುಡುಗ ವಿಪರೀತ ಟೆನ್ಷನ್ನಲ್ಲಿದ್ದ. ಮಲ್ಲೇಶ್ವರದ ಆ ಮನೆಯ ಬಾಗಿಲು ತಟ್ಟಿದಾಗ ತೆರೆದದ್ದು ಒಬ್ಬ ಸಿನಿಮಾ ಪತ್ರಕರ್ತ. ಬಂದವನೇ ಆ ಹುಡುಗ ಪತ್ರಕರ್ತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಗೊಳೋ ಎಂದು ಅಳಲು ಹೊರಟ. ಕಾರಣ ಏನೆಂದು ಗೊತ್ತಾಗದೆ ಆ ಪತ್ರಕರ್ತ ಕಂಗಾಲು. ಬಂದಿದ್ದ ಆತನನ್ನು ಸಮಾಧಾನಪಡಿಸುತ್ತಾ ಆ ಜರ್ನಲಿಸ್ಟ್ ಯಾಕೆ ಈ ಅಳು ಎಂದು ಕೇಳಿದರು. ಮತ್ತೊಮ್ಮೆ ಆತನ ಅಳು ತಾರಕಕ್ಕೇರಿತು. ನಂತರ ತನಗೆ ತಾನೇ ಸಮಾಧಾನಪಡಿಸುತ್ತಾ ಆ ಹುಡುಗ ಹೇಳಿದ್ದಿಷ್ಟು: ಅಣ್ಣ, ಅಪ್ಪ ತೀರ್ಕೊಂಡಿದ್ದಾರೆ. ಅಲ್ಲಿ ಯಾರೂ ಇಲ್ಲ. ಅನಾಥವಾಗಿ ಬಾಡಿ ಬಿದ್ದಿದೆ. ನೀವು ಬನ್ನಿ, ಶವಕ್ಕೊಂದು ಗತಿ ಕಾಣಿಸಬೇಕಾಗಿದೆ ಎಂದು ಹೇಳುತ್ತಾ ಮತ್ತೆ ಜೋರಾಗಿ ಅಳಲು ಶುರುವಿಟ್ಟುಕೊಂಡ ಆ ಹುಡುಗ. ಅವನ ಹೆಸರು ವಿಶ್ವವಿಜೇತ. ತೀರಿಕೊಂಡ ಅವನ ಅಪ್ಪನ ಹೆಸರು ದಿ ಗ್ರೇಟ್ ಕಲಾವಿದ ಉದಯ್ ಕುಮಾರ್. ಆ ಪತ್ರಕರ್ತ ಲಘುಬಗೆಯಿಂದ ಪ್ಯಾಂಟ್ ಏರಿಸಿ ಶರ್ಟ್ ತೊಟ್ಟು ವಿಶ್ವವಿಜೇತನ ಜೊತೆ ಹೊರಟೇ ಬಿಟ್ಟ. ನೇರವಾಗಿ ಹೋದದ್ದು ಮಿನರ್ವಾ ಸರ್ಕಲ್ ಬಳಿ ಇರುವ ಉದಯ ಕಲಾನಿಕೇತನಕ್ಕೆ. ಇದು ಉದಯ್ ಕುಮಾರ್ ಅವರು ಕೊನೆಗಾಲಕ್ಕಿರಲಿ ಎಂದು ಸ್ಥಾಪಿಸಿದ್ದ ಫಿಲ್ಮ್ ಇನ್ಸ್ಟಿಟ್ಯೂಟ್. ಅಲ್ಲಿ ಅವರ ಶವವಿತ್ತು. ಇಂಥ ಸಂದರ್ಭದಲ್ಲಿ ಚಿತ್ರರಂಗದ ಯಾರೂ ಬಾರದಿದ್ರೂ ಶಿವರಾಮಣ್ಣ ಹಾಜರಿರ್ತಾ ಇದ್ರು. ಯಾರು ಈ ಶಿವರಾಮಣ್ಣ? ಅದೇ ರೀ, ಶರಪಂಜರದ ಶಿವರಾಮ್. ಉಳಿದ ಎಲ್ಲ ವ್ಯವಸ್ಥೆಯನ್ನ ಶಿವರಾಮಣ್ಣ ಮಾಡಿದರು. ಅಷ್ಟರಲ್ಲಿ ಒಂದಿಬ್ಬರು ಕಲಾವಿದರು ಬಂದು ಸೇರಿಕೊಂಡ್ರು ಎಂಬಲ್ಲಿಗೆ ಕಲಾಕೇಸರಿ ಉದಯ್ ಕುಮಾರ್ ಅವರ ಬದುಕು ಮುಗಿಯುತ್ತದೆ. ಅದಕ್ಕೆ ಹೇಳಿದ್ದು, ಎಲ್ಲರ ಬದುಕಿನ ಕಥೆ ಆರಂಭವಾಗುವುದು ಹುಟ್ಟಿನಿಂದ. ಆದರೆ ಉದಯ್ ಕುಮಾರ್ ಬದುಕಿನ ಕಥೆ ಆರಂಭವಾಗುವುದು ಸಾವಿನಿಂದ ಅಂತ. ಅಂದ ಹಾಗೆ ಇವರು ನಿಧನರಾದದ್ದು ತಮ್ಮ 50ನೇ ವಯಸ್ಸಿನಲ್ಲಿ. ಈ 50 ವರ್ಷಗಳಲ್ಲಿ ಬದುಕಿನ ಎಲ್ಲ ಏರುಪೇರುಗಳನ್ನು ಕಂಡ ಉದಯ್ ಕುಮಾರ್ ಚಿತ್ರರಂಗದ ಅನಾದರಕ್ಕೆ ಗುರಿಯಾಗಿ ಜೀವ ಕಳೆದುಕೊಂಡರ? ಅವರ ಕುಟುಂಬವೇ ಹೇಳಬೇಕು. ಉದಯ್ ಕುಮಾರ್ ಹುಟ್ಟಿದ್ದು ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕಿನ ಶಾನುಭೋಗ ಶ್ರೀನಿವಾಸ ಶಾಸ್ತ್ರಿಗಳ ಮಗನಾಗಿ. ಜನನ 1935ರ ಮಾರ್ಚ್ 16ರಂದು. ಹುಟ್ಟು ಹೆಸರು ಸೂರ್ಯನಾರಾಯಣ ಶಾಸ್ತ್ರಿ. ಆದರೆ ಚಿತ್ರರಂಗಕ್ಕೆ ಈ ಹೆಸರು ಸೂಕ್ತವಲ್ಲ ಎಂದುಕೊಂಡು ಬದಲಾಯಿಸಿದ್ದು ಉದಯ್ ಕುಮಾರ್ ಅಂತ. ಅದು 1956ರಲ್ಲಿ ತೆರೆಕಂಡ ಭಾಗ್ಯೋದಯ ಚಿತ್ರದ ಮೂಲಕ. ಆರಂಭದ ದಿನಗಳಲ್ಲಿ ಇವರು ವ್ಯಾಯಾಮ ಶಿಕ್ಷಕರಾಗಿ ದುಡಿದವರು. ಇವರ ಅದ್ಭುತ ವಾಕ್ಚಾತುರ್ಯದಿಂದಾಗಿ ಭಾಷಣವನ್ನೇ ಉದ್ಯೋಗವನ್ನಾಗಿ ಸ್ವೀಕರಿಸಿದವರು. ಉದಯ್ ಕುಮಾರ್ ನಾಯಕರಾಗಿ ಬಡ್ತಿ ಪಡೆದ ಚಿತ್ರ ರತ್ನಗಿರಿ ರಹಸ್ಯ. ಆಮೇಲೆ ಹಿಂತಿರುಗಿ ನೋಡಿದ ಇವರು ಒಂದರ ಹಿಂದೊಂದರಂತೆ ಸಿನಿಮಾಗಳಲ್ಲಿ ನಟಿಸುತ್ತಾ ಹೋದರು. ಚಂದವಳ್ಳಿಯ ತೋಟ, ಶ್ರೀರಾಮಾಂಜನೇಯ ಯುದ್ಧ, ಸತ್ಯ ಹರಿಶ್ಚಂದ್ರ, ಒಂದ ಎರಡ, ಒಟ್ಟಿನಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಸಿನಿಮಾಗಳಲ್ಲಿ ನಟಿಸಿದರು. 1970ರಲ್ಲಿ ತೆರೆಕಂಡ ಸೇಡಿಗೆ ಸೇಡು ಉದಯ್ ಕುಮಾರ್ ಅವರ 100ನೇ ಚಿತ್ರ. ನಟನೆ ಮಾತ್ರವಲ್ಲ, ನಿರ್ಮಾಣದಲ್ಲೂ ಕೈಯಾಡಿಸಿದ ಇವರು ಇದೇ ಮಹಾಸುದಿನ ಎಂಬ ಕನ್ನಡ ಚಿತ್ರವನ್ನು ನಿರ್ಮಿಸಿದರು. ಆಗಲೇ ಚಿತ್ರರಂಗದ ಅನಿಶ್ಚಿತತೆಯ ಶಾಖ ತಟ್ಟಿ ಉದಯ ಕಲಾನಿಕೇತನವನ್ನು ಆರಂಭಿಸಿದ್ದು. ಆಸಕ್ತ ಯುವ ಪೀಳಿಗೆಗಾಗಿ ಕಲೆ ಸಂಸ್ಕೃತಿಗಳ ಶಿಕ್ಷಣ ಈ ಸಂಸ್ಥೆಯ ಉದ್ದೇಶ. ಕನ್ನಡ ಮಾತ್ರವಲ್ಲ, ತಮಿಳು, ತೆಲುಗು ಭಾಷಾ ಚಿತ್ರಗಳಲ್ಲೂ ನಟಿಸಿದ ಉದಯ್ ಕುಮಾರ್ ಅಷ್ಟರಲ್ಲಾಗಲೇ 3 ರಾಜ್ಯಗಳಲ್ಲಿ ಖ್ಯಾತಿ ಪಡೆದಿದ್ದರು. ಇವರ ಮುಖ್ಯ ಭೂಮಿಕೆಯ ಹೇಮಾವತಿ ಚಿತ್ರದ ಅಭಿನಯಕ್ಕಾಗಿ 1977ರ ಸಾಲಿನ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಲಭ್ಯವಾಯಿತು. 1984ರಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಲವಾರು ನಾಟಕಗಳನ್ನು ಸ್ವತಃ ರಚಿಸಿರುವ ಉದಯ್ ಕುಮಾರ್ ಚಿತ್ರಗೀತೆಗಳನ್ನು ರಚಿಸಿ ಖ್ಯಾತರಾಗಿದ್ದಾರೆ. ಅದ್ಭುತ ಬರಹಗಾರರಾಗಿರುವ ಇವರು ರಚಿಸಿದ ಮೌನಕಣ ಎಂಬ ದ್ವಿಪದಿ ಈಗ ಇತಿಹಾಸ ಸೇರಿಕೊಂಡಿದೆ. ಹಾಗಿದ್ದರೆ ಇಂಥ ಮಹಾನ್ ನಟನ ಅಂತ್ಯ ಸಂಸ್ಕಾರದ ದಿನ ಉದ್ಯಮದ ಮಂದಿ ತೋರಿದ ಅನಾದರಕ್ಕೆ ಕಾರಣವೇನು? ಕಾರಣ ಸ್ಪಷ್ಟ: ನೇರ, ದಿಟ್ಟ, ನಿರಂತರ. ಹೌದು, ಇವರ ನೇರ ನುಡಿಯೇ ಇವರನ್ನು ಗುಂಪಿನಿಂದ ದೂರ ಇಟ್ಟಿತ್ತು. ದಿಟ್ಟ ನಿರ್ಧಾರಗಳು ಉದ್ಯಮದ ಕೆಲವರಿಗೆ ಪಥ್ಯವಾಗಲಿಲ್ಲ. ನಿರಂತರವಾಗಿ ತೋರಿದ ಅಹಂಕಾರದಿಂದಾಗಿ ಎಲ್ಲರೂ ಇವರಿಂದ ದೂರವಾದರು.
ಕೊನೆಗೆ 1985ರ ಡಿಸೆಂಬರ್ 26ರಂದು ತಮ್ಮ 50ನೇ ವಯಸ್ಸಿನಲ್ಲಿ ನಿಧನರಾದರು. ಅಲ್ಲಿಗೆ ವರ್ಣಮಯ ವ್ಯಕ್ತಿತ್ವದ ಸಾಧಕರೊಬ್ಬರು ತೆರೆಯ ಮರೆಗೆ ಸರಿದರು.